ಓಂ. ಇಂದು ನವಂಬರ್ 12ನೇ ತಾರೀಕು. ಟುಡೇ ಈಸ್ ಅವರ್ಸ್. ಈ ಪುಸ್ತಕದಲ್ಲಿರುವಂತಹ ಸಣ್ಣ ಬರಹ, ಉತ್ತಮ ಬರಹ. ಶಿರೋನಾಮೆ ಬ್ಯೂರಿಡ್ ಟ್ರೆಸರ್. Buried treasure. An inch square piece of radium valued at $800 was missing from the Breed Radium Institute in Chicago. Dr. Breed, the director, suspected it had been accidentally knocked into the waste paper basket. The janitor reported that the waste paper had been sent to a paper grading company. From there, it went to a local factory to be used for packing. A scientist equipped with a Geiger counter was sent to the factory immediately. He located the valuable product buried in a 1,500-pound bale of waste paper. The most important things in life are not always easy to find. Often they are buried by the distractions of everyday living. ಅಷ್ಟೇ. ಕೆಳಗೆ ಅಂಡ್ರ ಬರಹ. Trifles make perfection, and perfection is no trifle. ಅದ್ಭುತವಾದಂಥ ಮೈಕಲ್ ಆಂಜೆಲೋ. ಎಷ್ಟೊಂದು ಹುಗಿದಿಟ್ಟ ಸಂಪತ್ತು. ಸಂಪತ್ತನ್ನು ನಾವು ಹುಗಿದಿಟ್ಟಿರ್ತೇವೆ. ಅದು ಹುಗಿದಿಟ್ಟ ಸಂಪತ್ತಿನ ಒಂದು ದೃಷ್ಟಾಂತ, ಅದರ ಒಂದು ಅದ್ಭುತವಾದ ವಿವರಣೆ, ಅದನ್ನು ಜೀವನದಲ್ಲಿ ಅದು ಯಾವ ರೀತಿ ಇರುತ್ತೆ ಎಂಬುದನ್ನು ತಿಳಿಸುವಂಥ ವಿಷಯ. ಅದು 1 ಇಂಚು ಚೌಕಾಕಾರದ ರೇಡಿಯಂ ತುಂಡು. ಅದರ ಬೆಲೆ ಬಹುಶಃ 1940, 50, 60ರಲ್ಲೇ ಕೇವಲ $800. ಚಿಕಾಗೋದಲ್ಲಿರುವ ಬ್ರೀಡ್ ರೇಡಿಯಂ ಸಂಸ್ಥೆಯಲ್ಲಿ ಅದು ಕಾಣೆಯಾಯಿತು. ಆ ಸಂಸ್ಥೆಯ ನಿರ್ದೇಶಕ ಡಾಕ್ಟರ್ ಬ್ರೀಡ್ ಅವರು ಅದು ಅಕಸ್ಮಾತ್ತಾಗಿ ಆ ಪೇಪರ್ ಕಸದ ಬುಟ್ಟಿಯಲ್ಲಿ ಬಿದ್ದಿರಬೇಕೆಂದು ಸಂಶಯಪಟ್ಟರು. ಆ ಸಂಸ್ಥೆಯ ದ್ವಾರಪಾಲಕ ವಾಚ್ಮನ್ ಸಲ್ಲಿಸಿದ ವರದಿಯಂತೆ ಆ ಬೇಡಾದ ಕಾಗದಗಳನ್ನು ವರ್ಗೀಕರಿಸುವ ಸಂಸ್ಥೆಗೆ ಕಳಿಸಲಾಗಿತ್ತು. ಅಲ್ಲಿಂದ ಆ ಕಾಗದಗಳು ಮೂಟೆಯಾಗಿ ಸ್ಥಾನೀಯ ಕಾರ್ಖಾನೆಗೆ ಪ್ಯಾಕಿಂಗ್ ಪೇಪರ್ ತಯಾರಿಕೆಗಾಗಿ ಹೋದವು. ಓರ್ವ ವಿಜ್ಞಾನಿ ಅವನ ಒಂದು ಆ ಗೀಗರ್ ಕೌಂಟರ್, ರೇಡಿಯಮ್ಮದ ರೇಡಿಯೇಷನ್ ಮೆಜರ್ ಮಾಡುವಂಥ, ಅದು ಎಲ್ಲದ ಅಂತ ತಿಳ್ಕೊಂಥ ಗೀಗರ್ ಕೌಂಟರ್ ಯಂತ್ರದೊಂದಿಗೆ ತಕ್ಷಣ ಆ ಕಾರ್ಖಾನೆಗೆ ಕಳುಹಿಸಲಾಯಿತು. ಆ ವಿಜ್ಞಾನಿಯು ಆ ಅಮೂಲ್ಯ ವಸ್ತುವನ್ನು ಆ 1500 ಪೌಂಡು ಭಾರದ ಕಾಗದದ ಮೂಟೆಯಲ್ಲಿ ಹುದುಗಿರುವುದನ್ನು ಪತ್ತೆ ಹಚ್ಚಿದ. ಜೀವನದಲ್ಲಿ ಅತ್ಯಂತ ಮಹತ್ವದ ವಿಷಯಗಳನ್ನು ಕಂಡುಕೊಳ್ಳುವುದು ಯಾವಾಗಲೂ ಸುಲಭವಾಗಿರುವುದಿಲ್ಲ. ಪ್ರತಿನಿತ್ಯದ ಬದುಕಿನಲ್ಲಿ ಅವು ಗೊಂದಲಗಳಿಂದಾಗಿ ಹುಗಿದು ಹೋಗಿರುತ್ತವೆ. ಯಾವೋ ಮಹತ್ವದ ವಿಷಯಗಳು. ಇನ್ನು ಕೆಳಗೆ ಬರಹ ಮೈಕಲ್ ಆಂಜೆಲೋ ಏನು ಬರ್ದ ನೋಡ್ರಿ.
ಕ್ಷುಲ್ಲಕವಾಗಿರುವ ಆ ಪರಿಪೂರ್ಣ ವಸ್ತುವು ಸಹಕಾರಿಯಾಗಿರುತ್ತದೆ. ಕ್ಷುಲ್ಲಕ ಆಗಿರ್ತದೆ, ಅದು ಪರಿಪೂರ್ಣತೆಗೆ ಸಹಕಾರಿಯಾಗಿರ್ತದೆ. ಆದರೆ ಪರಿಪೂರ್ಣತೆಯು ಕ್ಷುಲ್ಲಕವಲ್ಲ. ಆ 14-15ನೇ ಶತಮಾನದಲ್ಲಿ ಇಟಲಿ ದೇಶದಲ್ಲಿ ನೆಲೆಸಿದ್ದ ಆ ಶ್ರೇಷ್ಠ ವರ್ಣ ಚಿತ್ರಕಾರ, ಇನ್ನೂ ಇವೆ ಅವನ ಚಿತ್ರಗಳು, ಶಿಲ್ಪಗಳು ಇವೆ. ಆತ ಕವಿಯೂ ಆಗಿದ್ದ. ಆತನ ನುಡಿಗಳು ಇವು. 88 ವರ್ಷ ಬದುಕಿದಂಥ ಮಹಾಪುರುಷ ಮೈಕಲ್ ಆಂಜೆಲೋ ಏನು ಹೇಳಿದವ? ಕ್ಷುಲ್ಲಕವಾಗಿರುವುದು ಪರಿಪೂರ್ಣತೆಗೆ ಸಹಕಾರಿಯಾಗಿರುತ್ತದೆ, ಆದರೆ ಪರಿಪೂರ್ಣತೆಯು ಕ್ಷುಲ್ಲಕವಲ್ಲ. ನಮಸ್ಕಾರ.